ಮೊದಲಿಗೆ ಈಗ ಬರ್ತಾ ಇರುವಂತಹ ಸುದ್ದಿ, ಖ್ಯಾತ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇನ್ನಿಲ್ಲ, ನಿಧನರಾಗಿದ್ದಾರೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ. ಖ್ಯಾತ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಬಹುಭಾಷಾ ಖ್ಯಾತ ನಟಿ ಬಿ ಸರೋಜಾದೇವಿ ಬೆಂಗಳೂರಿನ ಮಲ್ಲೇಶ್ವರದ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ನಟಿ ಬಳಲ್ತಾ ಇದ್ರು. ಈಗ ನಿಧನರಾಗಿದ್ದಾರೆ. ಒಂದು ಕಾಲದಲ್ಲಿ ಕನ್ನಡದ ಬೆಳ್ಳಿತೆರೆಯಲ್ಲಿ ಬೆಳಗಿದಂತಹ ಅಭಿನೇತ್ರಿ ಇವರು ಬಿ ಸರೋಜಾದೇವಿಯವರು. ಹಲವು ಪಾತ್ರಗಳನ್ನು ನಿಭಾಯಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ಕೇವಲ ಕನ್ನಡ ಭಾಷೆ ಮಾತ್ರ ಅಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡವರು. ಸುಮಾರು ಏನಿಲ್ಲ ಅಂತಂದ್ರೂ 200ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. 85 ವರ್ಷ ವಯಸ್ಸಾಗಿತ್ತು. ಸಹಜವಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆಯನ್ನು ಕೂಡ ಆಗಾಗ ಪಡ್ಕೊಳ್ತಾ ಇದ್ರು ಆಸ್ಪತ್ರೆಯಲ್ಲಿ ಅಂತೇಳಿ ಅವರ ಕುಟುಂಬದವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಸೊ ಬಹುಭಾಷಾ ಖ್ಯಾತ ನಟಿ ಸರೋಜಾದೇವಿಯವರು ಈಗ ನಿಧನರಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ಅಭಿನಯ ಸರಸ್ವತಿ ಹೀಗಂತ ಕರೀತಾ ಇದ್ರು ಅವ್ರನ್ನ. 90ಸ್ನಲ್ಲಿ ಬಂದಂಥ ಇತಿಹಾಸವುಳ್ಳ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಸೈ ಅನ್ನಿಸ್ಕೊಂಡಿದ್ರು. ಅದರಲ್ಲೂ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಂತೂ ಹೂಂಕರಿಸಿದ್ರು ಬಿ ಸರೋಜಾದೇವಿಯವರು. ಅದಾದಮೇಲೆ ಬಬ್ರು ವಾಹನ ಚಿತ್ರಾಂಗದೆಯಾಗಿದ್ದರು ಅಲ್ಲಿ. ಸೊ ಅದೆಲ್ಲವೂ ಕೂಡ ನಟನೆಯಲ್ಲಿ ಸೈ ಅನ್ನಿಸ್ಕೊಂಡಂತಹ ಏಕೈಕ ನಟಿ ಆಗಿನ ಕಾಲದಲ್ಲಿ. ಕನ್ನಡದ ಬೆಳ್ಳಿತೆರೆಯಲ್ಲಿ ಬೆಳಗಿದಂತಹ ಅಭಿನೇತ್ರಿ ಅಂತ ಕರೀತಾ ಇದ್ರು ಅವ್ರನ್ನ. ಸುಮಾರು 7 ದಶಕಗಳಲ್ಲಿ 200 ಚಿತ್ರದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆಕೆನ ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂದರೆ ನಟನೆಯ ಸರಸ್ವತಿ ಅಂತ ಕರೀತಾ ಇದ್ರು. ಮತ್ತು ತಮಿಳುನಾಡು ಕೂಡ ಅವರಿಗೆ ಬಿರುದುಗಳು ಸಿಗ್ತಾ ಇತ್ತು, ಉಪನಾಮಗಳಿತ್ತು. ಕನ್ನಡತು ಪೈಗಿಲಿ ಅಂತ, ಅಂದರೆ ಕನ್ನಡದ ಗಿಳಿ ಅಂತ ತಮಿಳಿನಲ್ಲಿ ಅವ್ರನ್ನ ಕರೀತಾ ಇದ್ರು. ಉಪನಾಮಗಳಿಂದ ಕರೆಯಲಾಗ್ತಾ ಇತ್ತು ಅವ್ರನ್ನ. ನಿಜಕ್ಕೂ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯ ನಟಿಯಲ್ಲಿ ಇವರು ಕೂಡ ಒಬ್ಬರು. ನೋಡಿ, 17ನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಮಹಿಳಾ ಸೂಪರ್ ಸ್ಟಾರ್ ಅಂತ ಕರೆದವರು. ಈಗ 87 ವರ್ಷದ ಹಿರಿಯ ನಟಿ ಬಿ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ಬಿ ಸರೋಜಾದೇವಿಯವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕುಸಿದು ಬಿದ್ದರಂತೆ. ತಕ್ಷಣ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಕುಟುಂಬಸ್ಥರು. ಚಿಕಿತ್ಸೆಗೆ ಸ್ಪಂದಿಸದೆಯೇ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಸಹಜವಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರು ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ತಾ ಇದ್ರು ಆಗಾಗ. ಸೊ ಇದ್ದಕ್ಕಿದ್ದಂತೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಸೊ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಕುಟುಂಬಸ್ಥರು. ಆದರೆ ಅವರು ಬದುಕುಳಿಯಲಿಲ್ಲ. ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಲಿಲ್ಲ, ಬಾಡಿ ರಿಯಾಕ್ಟ್ ಮಾಡಲಿಲ್ಲ, ಸ್ಪಂದಿಸಲಿಲ್ಲ. ಚಿಕಿತ್ಸೆಗೆ ಸ್ಪಂದಿಸದೆಯೇ ಆಸ್ಪತ್ರೆಯಲ್ಲಿ ಹಿರಿಯ ನಟಿ ಈಗ ವಿಧಿವಶರಾಗಿದ್ದಾರೆ. 1938 ಅವರ ಜನನ. ಬ್ರಿಟಿಷ್ ಇಂಡಿಯಾ ಸಂದರ್ಭದಲ್ಲಿ ಅವರ ಜನನ ಆಗಿತ್ತು. ಸರೋಜಾದೇವಿಯವರು ತಮ್ಮ ಕನ್ನಡದ ಚಲನಚಿತ್ರ 1955 ಮಹಾಕವಿ ಕಾಳಿದಾಸ ಅಂತ ಆ ಚಿತ್ರದಲ್ಲಿ ನಟನೆ ಮಾಡಿ ಅದೊಂದು ದೊಡ್ಡ ಬ್ರೇಕ್ ಥ್ರೂ ಆಯಿತು. ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೇಳಿದ್ನಲ್ಲ, 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಆಮೇಲೆ ಸರೋಜಾದೇವಿ ಅವರಿಗೆ ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು. ಅವರ ತಂದೆ ಭೈರಪ್ಪ ಇವರು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿ ಕೂಡ ಆಗಿತ್ತು. 1938 ಜನವರಿ 7ರಂದು ಹಿರಿಯ ನಟಿ ಸರೋಜಾದೇವಿಯವರು ಜನಿಸಿರ್ತಾರೆ. ಹೇಳಿದಲ್ಲ, ಬ್ರಿಟಿಷ್ ಇಂಡಿಯಾ ಅಂತ. 1954ಕ್ಕೆ ಸಿನಿ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಖ್ಯಾತ ಕಲಾವಿದೆ ಅಂತ ಅನಿಸ್ಕೊಳ್ತಾರೆ. ಕನ್ನಡ ಮಾತ್ರ ಅಲ್ಲ, ಹೇಳಿದ್ನಲ್ಲ, ತೆಲುಗು, ತಮಿಳು, ಹಿಂದಿ ಸಿನಿಮಾಗಳಲ್ಲಿ ಅವರು ನಟಿಸಿ ಸೈ ಅನ್ನಿಸ್ಕೊಂಡಿರ್ತಾರೆ. ಪಂಚಭಾಷಾ ತಾರೆಯಾಗಿ ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಈಗ ಕರಿತೀವಲ್ಲ, ಆಗಿನ ಕಾಲದಲ್ಲೇ ಅವ್ರನ್ನ ಕರೀತಾ ಇದ್ರು. ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರು ಆಗಲೇ. ಸಹಜವಾಗಿಯೇ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ನಟಿ ಇವಾಗ ನಮ್ಮನ್ನೆಲ್ಲ ಅಗಲಿದ್ದಾರೆ. ಹೇಳಿದ್ನಲ್ಲ, ಇವರ ತಂದೆ ಭೈರಪ್ಪ ಅವರು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ದರು. ಅವರ ತಾಯಿ ರುದ್ರಮ್ಮ ಅಂಥೇಳಿ. ಇವರು 4ನೇ ಮಗಳಾಗಿರ್ತಾರೆ. ಸೊ ಬಹುಭಾಷಾ ಖ್ಯಾತ ನಟಿ ಬಿ ಸರೋಜಾದೇವಿಯವರು ಈಗ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಿಕಾ, ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ವಯೋಸಹಜ ಕಾಯಿಲೆಯಿಂದ ನರಳುತ್ತಾ ಇದ್ದರು. ಆಮೇಲೆ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಅವರು ನಟನೆ ಮಾಡಿ ಸೈ ಅನ್ನಿಸ್ಕೊಂಡಂಥವರು.
ಎಲ್ಲ ಪಾತ್ರಗಳಲ್ಲೂ ಲೀಲಾಜಾಲವಾಗಿ ನಟಿಸುವಂಥ ಕಲೆ ಇತ್ತು ಅವರಲ್ಲಿ. ಕನ್ನಡ ಮಾತ್ರ ಅಲ್ಲ, ತಮಿಳು ತೆಲುಗು ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಂಥವ್ರು. ಈಗ ಕುಟುಂಬಸ್ಥರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಶರತ್, ಬಿ ಸರೋಜಾ ದೇವಿ ಒಂದು ಲೆಜೆಂಡರಿ ಆಕ್ಟ್ರು, ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿಯನ್ನ ಗಳಿಸಿದಂತಹ ಒಬ್ಬ ನಟಿ ಕೂಡ, ಪಂಚಭಾಷಾ ತಾರೆಯಾಗಿದ್ದಂತಹ ಬಿ ಸರೋಜಾ ದೇವಿ ಇವತ್ತು ಎಲ್ಲರನ್ನ ಅಗಲಿರುವಂತದ್ದು. ಇಡೀ ಕನ್ನಡ ಚಿತ್ರರಂಗಕ್ಕೆ ಇದು ತುಂಬಲಾರದಂತಹ ನಷ್ಟ. ತಮ್ಮ ನಟನೆಯ ಮೂಲಕ ಎಲ್ಲಾ ಪ್ರೇಕ್ಷಕರನ್ನ ರಂಜಿಸಿದಂತಹ ಬಿ ಸರೋಜಾ ದೇವಿ ಅವರು ಸಾಕಷ್ಟು ಸಿನಿಮಾಗಳ ಮೂಲಕ ಪ್ರೇರಣೆ ಕೂಡ ಆಗಿದ್ದಂತಹ ಒಂದು ನಟಿ. ಇನ್ನು 1955ರಲ್ಲಿ ಮಹಾಕವಿ ಕಾಳಿದಾಸ ಅನ್ನುವಂತ ಸಿನಿಮಾ ಮೂಲಕ ಇಡೀ ಇಂಡಸ್ಟ್ರಿಯಲ್ಲಿ ಪಾಪ್ಯುಲರ್ ಆಗ್ತಾರೆ. ಅದಾದ ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಿನಿಮಾದಲ್ಲಿ ನಿರಂತರವಾಗಿ ಅಭಿನಯವನ್ನ ಮಾಡ್ತಾ ಇರ್ತಾರೆ. ಇವರು 1938 ಜನವರಿ 7ರಂದು ಜನಿಸ್ತಾರೆ. ಮೈಸೂರಿನಲ್ಲಿ ಹುಟ್ಟೂರಾಗಿರುತ್ತೆ. ಇನ್ನು ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿ ಗಳಿಸಿದಂತ ಇವರು ಒಂದು ನಟಿಯರಲ್ಲಿ ಸೂಪರ್ ಸ್ಟಾರ್ ಅಂತ ಅನಿಸಿಕೊಂಡಂತಹ ನಟಿ. ಹಲವಾರು ತಿಂಗಳುಗಳಿಂದ ಇವರು ಬಳಲ್ತಾ ಇದ್ರು, ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಯಾಕಂದ್ರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ನಟಿ. ಸಾಮಾನ್ಯವಾಗಿ 87 ವರ್ಷ ಇವರಿಗೆ ಆಗಿದೆ. ಏಜ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ. ಸೊ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಇವರು ಏಕಾಏಕಿ ಇವತ್ತು ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಶರತ್, ಇನ್ನೊಂದು ನಾವು ಗಮನಿಸಬಹುದು, ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಮಿಂಚಿದಂತಹ ನಟಿ ಇವರು. ಇವರ ಅಭಿನಯ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆಯಾಗ್ತಾ ಇತ್ತು. ಶರತ್, ಮತ್ತೊಂದು ಕಡೆ ದೀಪಿಕಾ, ಪುನೀತ್ ರಾಜ್ಕುಮಾರ್ ಮತ್ತು ಇವರ ಒಂದು ಬಾಂಧವ್ಯವು ಕೂಡ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅವರು ತಾಯಿ ಪಾತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಇನ್ನು ಬಾಲನಟನಾಗಿರುವಂಥ ಸಂದರ್ಭದಲ್ಲೇ ಅವರ ಪೇರ್ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಅವರು ಅವರ ಬಗ್ಗೆ, ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದು ಉಂಟು. ಆಮೇಲೆ ಹಲವು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದರು. ಈ ಸಂದರ್ಭದಲ್ಲಿ ಅವರು ಬೆಳೆದು ಬಂದ ಅಥವಾ ನಡೆದುಕೊಂಡು ಬಂದಂಥ ಹಾದಿಯ ಬಗ್ಗೆ ಒಂದಷ್ಟು ಮೆಲುಕು ಹಾಕೋದಾದ್ರೆ? ಶರತ್, ನಾವು ಗಮನಿಸಬಹುದು, ಪುನೀತ್ ಮತ್ತೆ ಸರೋಜಾ ದೇವಿ ಅವರ ಒಂದು ಬಾಂಧವ್ಯ ಹೇಳಿದಂಗೆ ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಸಿನಿಮಾಗಳಲ್ಲಿ ಅವರ ತಾಯಿ ಪಾತ್ರವನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇವರ ಅಭಿನಯ ಕೂಡ ಅಷ್ಟೇ ನ್ಯಾಚುರಲ್ ಆಗಿರ್ತಾ ಇತ್ತು. ಜೊತೆಗೆ ಕೆಲವೊಂದು ಪಾತ್ರಗಳನ್ನ ಮಾತ್ರ ಇವರು ಒಪ್ಕೊಳ್ತಾ ಇದ್ರು. ತಮಗೆ ಸೂಟ್ ಆಗುತ್ತಾ ಅಥವಾ ನಾನು ಇದಕ್ಕೆ ಮಾಡಬಲ್ಲೆನಾ ಅನ್ನುವ ಒಂದು ನಿಟ್ಟಿನಲ್ಲಿ ಇವರು ಒಂದು ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಿದ್ದು. ಇನ್ನೊಂದು, ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಕೂಡ ಇವರು ಕಣ್ಣೀರನ್ನ ಹಾಕಿದ್ರು, ಪುನೀತ್ ಅವರ ಬಗ್ಗೆ ಮಾತಾಡ್ಕೊಂಡಿದ್ರು, ಅವರ ಒಂದು ಸರಳತೆಯ ಬಗ್ಗೆ ಹೇಳ್ಕೊಂಡಿದ್ರು ಕೂಡ. ಸೊ ಅದೇ ರೀತಿ ಇವರು ಕೂಡ ನಡೆದುಕೊಂಡಂತಹ ಬಂದಂತಹ ಒಂದು ಹಾದಿ ಕೂಡ. ಇನ್ನು ಸರೋಜಾ ದೇವಿಯವರು ಕನ್ನಡದಲ್ಲಿ ಹೊನ್ನಪ್ಪ ಭಾಗವತರ ಅನ್ನುವಂತ ಒಂದು ನಿರ್ದೇಶನದ ಸಿನಿಮಾದಲ್ಲಿ ಕಾಲಿಡೋದ್ರ ಮೂಲಕ ಫಸ್ಟ್ ಮೂವಿಯಲ್ಲೇ ಸಕ್ಸಸ್ ಕಂಡಂತಹ ಒಂದು ನಟಿ. ಸೊ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಬದುಕಬೇಕು, ಯಾವ ರೀತಿ ಒಂದು ಪಾತ್ರವನ್ನ ನಿಭಾಯಿಸಬೇಕು ಅನ್ನುವಂಥದ್ದು. ಕೇವಲ ಅವರು ರಿಯಲ್ ಲೈಫ್ ಅಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲೂ ಕೂಡ ಅದೇ ಸಹಜತೆಯಿಂದ, ಅದೇ ಸರಳತೆಯಿಂದ ಬಾಳಿ ಬದುಕಿದವರು. ಶರತ್, ಎಸ್, ಥ್ಯಾಂಕ್ ಯು ದೀಪಿಕಾ, ಡೀಟೇಲ್ಸ್ಗಾಗಿ. ಅಭಿನಯ ಸರಸ್ವತಿ ಅಂತ ನಟಿ ಬಿ ಸರೋಜಾದೇವಿಯವರು ಖ್ಯಾತಿಯನ್ನು ಪಡ್ಕೊಂಡಿದ್ರು. ಅವರಿಗೆ ಅಂತ ಒಂದು ಬಿರುದುಗಳಿತ್ತು, ನಾನಾ ಉಪನಾಮಗಳಿಂದ ಕರೀತಾ ಇದ್ರು. 1955ರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರ ತೆರೆಕಣಿತು. ಅಭಿನಯ ಸರಸ್ವತಿ ಅಂತ ಖ್ಯಾತಿ ಪಡ್ಕೊಳ್ತಾರೆ ನೋಡಿ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ ಒಂದು ದೊಡ್ಡ ಬ್ರೇಕ್ ಥ್ರೂ ಅವರ ಲೈಫ್ನಲ್ಲಿ, ಸಿನಿ ಜರ್ನಿಯಲ್ಲಿ. ಹೇಳಿದ್ನಲ್ಲ, ಕನ್ನಡದಲ್ಲಿ ನಟನೆ ಮಾಡೋದಲ್ಲದೆ ತೆಲುಗು, ತಮಿಳು ಚಿತ್ರಗಳಲ್ಲೂ ಕೂಡ ಸೈ ಅನ್ನಿಸ್ಕೊಂಡ್ರು. ಕಿತ್ತೂರಾಣಿ ಚೆನ್ನಮ್ಮ ಆ ಆ್ಯಕ್ಟಿಂಗಿಗೆ ಜೀವ ತುಂಬಿದವರು. ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಪಾತ್ರದಲ್ಲಿ ತಮ್ಮನ್ನು ತಾವು ಲೀನರಾಗ್ತಾ ಇದ್ರು. ಅದಾದಮೇಲೆ ತೆಲುಗು ಚಿತ್ರವೂ ಅಷ್ಟೇ, ಪಾಂಡುರಂಗ ಮಹಾತ್ಯಂ ಅಂಥೇಳಿ, ಅದು ಅವರ ಮೊದಲ ಚಿತ್ರ ತೆಲುಗುದು. 70ರ ದಶಕದ ಅಂತ್ಯದವರೆಗೂ ಕೂಡ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ತಮಿಳು ಚಿತ್ರರಂಗದಲ್ಲೂ ಅಷ್ಟೇ ಅಗ್ರ ನಟಿಯರಲ್ಲಿ ಒಬ್ಬರನ್ನಾಗಿ ಇವರನ್ನು ಗುರುತಿಸ್ತಾ ಇದ್ರು. ಅದಕ್ಕೆ ಕಾರಣವಾಗಿದ್ದು ತಮಿಳಿನ ಒಂದು ಚಿತ್ರ ನಾಡೋಡಿ ಮನ್ನನ್ ಅಂತ. ಅಲ್ಲಿಂದ ಅವರಿಗೆ ತಮಿಳಲ್ಲೂ ಕೂಡ ಒಂದು ಅಗ್ರಸ್ಥಾನ ಸಿಕ್ಕಿದ್ದು ಅಂತಂದರೆ. ಆಮೇಲೆ 67ರಲ್ಲಿ ಅವರು ಮದುವೆ ಆಯಿತು. ಮದುವೆ ಆದಮೇಲೆ ಅವರು 1974ರ ತನಕ ತಮಿಳು ಚಿತ್ರಗಳಲ್ಲಿ ಬೇಡಿಕೆಯ ನಟಿಯಾಗಿದ್ದರು. ಸೆಕೆಂಡ್ ಪ್ಲೇಸಲ್ಲಿದ್ದರು ತಮಿಳುನಾಡಲ್ಲಿ, ತಮಿಳು ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯರಲ್ಲಿ 2ನೇ ಸ್ಥಾನದಲ್ಲಿ ಇರ್ತಾಯಿದ್ರು. ಆಮೇಲೆ 58ರಿಂದ 80ರ ತನಕವೂ ಕೂಡ ತೆಲುಗು, ಕನ್ನಡ ಚಿತ್ರರಂಗದಲ್ಲಿ ಮಾತ್ರ
ಅಗ್ರಸ್ಥಾನದಲ್ಲಿದ್ದರು, ಇವರೇ ಫಸ್ಟ್. ಆಮೇಲೆ ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಸುಮಾರು 1960ರ ದಶಕದ ಮಧ್ಯಭಾಗದ ತನಕ ಅವರು ಹಿಂದಿ ಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. 29 ವರ್ಷಗಳಲ್ಲಿ, ಅಂದರೆ 55ರಿಂದ 84ರ ನಡುವೆ ಏನಿಲ್ಲ ಅಂತಂದ್ರೂ 161 ಚಿತ್ರಗಳಲ್ಲಿ ನಾಯಕಿಯಾಗಿ, ಹೀರೋಯಿನ್ ಆಗಿ ನಟಿಸಿದ್ದಾರೆ ಅವರು. ಆಮೇಲೆ 1969ರಲ್ಲಿ 4ನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ, ಆಮೇಲೆ ಭಾರತ ಸರ್ಕಾರದಿಂದ ಪದ್ಮಭೂಷಣ, 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡ್ಕೊಂಡವರಿಗರು. ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಇವರು. ಹಲವು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಹಲವು ಗೌರವಗಳನ್ನು ಪಡ್ಕೊಂಡಿದ್ದಾರೆ. ಪದ್ಮಶ್ರೀ ಸಿಕ್ಕಿದ್ದು 1992ರಲ್ಲಿ, ಭಾರತ ಸರ್ಕಾರದಿಂದ ಪದ್ಮಭೂಷಣ ಸಿಕ್ಕಿದ್ದು. ಹೇಳಿದ್ನಲ್ಲ, ಹಲವು ಉಪನಾಮಗಳಿಂದ ಇವರನ್ನು ಕರೀತಾ ಇದ್ರು ಸರೋಜಾದೇವಿ ಅವರನ್ನು. ಲಲಿತ ಕಲೆಗಳ ಬಗ್ಗೆ ಬಾಲ್ಯದಿಂದಲೂ ಕೂಡ ಇವರಿಗೆ ಬಹಳ ಆಸಕ್ತಿ ಇತ್ತು. ಆಮೇಲೆ ಬಹುಭಾಷಾ ತಾರೆ ಇವರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವ್ರ ಜೊತೆಗೆಲ್ಲ ನಟಿಸಿದ್ದಾರೆ ಅವರು. ತೆಲುಗಿನಲ್ಲಿ ನಾಗೇಶ್ವರ ರಾವು, ಎನ್ ಟಿ ರಾಮರಾವ್ ಅವ್ರ ಜೊತೆಗೂ ನಟಿಸಿದ್ದಾರೆ. ಇನ್ನು ತಮಿಳಿನಲ್ಲಿ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಅವರ ಜೊತೆಗೆ ಏನಿಲ್ಲ ಅಂತಂದ್ರೂ 22 ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಚತುರ್ಭಾಷಾ ತಾರೆ ಅನ್ನುವಂಥ ಹೆಗ್ಗಳಿಕೆಯೂ ಕೂಡ ಇವರಿಗಿದೆ. ಈ ಚತುರ್ಭಾಷಾ ತಾರೆ ಅಂತ ಕರೀತಾರಲ್ಲ, ಆ ಹೆಗ್ಗಳಿಕೆಗೆ ಪಾತ್ರರಾದಂತಹ ಮೊದಲ ಕನ್ನಡ ನಟಿ ಇವರು. ಅದಾದಮೇಲೆ ಜಯಂತಿ ಅವರು 4 ಭಾಷೆಗಳಲ್ಲಿ ನಟಿಸಿದ್ದು, ಅದಿರಲಿ. ಕಿತ್ತೂರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ಕಥಾಸಾಗರ, ಬಬ್ರುವಾಹನ, ಭಾಗ್ಯವಂತರು, ಆಷಾಢಭೂತಿ, ಶ್ರೀರಾಮ ಪೂಜಾ, ರತ್ನಗಿರಿ ರಹಸ್ಯ, ಪಂಚರತ್ನ, ಜಗಜ್ಯೋತಿ ಬಸವೇಶ್ವರ, ದೇವಸುಂದರಿ, ವಿಜಯನಗರ ವೀರಪುತ್ರ, ಮಲ್ಲಮ್ಮನ ಪವಾಡ, ಶ್ರೀನಿವಾಸ ಕಲ್ಯಾಣ, ಚಾಮುಂಡೇಶ್ವರಿ ಮಹಿಮೆ, ಈ ರೀತಿಯ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ದೇವಿ ಪಾತ್ರದಲ್ಲಿ ನಟಿಸಿದ್ದಾರೆ, ರಾಣಿಯಾಗಿ ನಟಿಸಿದ್ದಾರೆ. ಇತ್ತೀಚೆಗೆ ನಾವು ಹೇಗಿದ್ರು ಅಂಥೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಇತ್ತೀಚೆಗೆ ನಮಗೆ ಕಂಡಿದ್ದು ಹೀಗೆ ಇವರು ಸರೋಜಾದೇವಿಯವರು. ಕುಟುಂಬಸ್ಥರ ಜೊತೆಗೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಕ್ಕಂಥ ಸಂದರ್ಭದ ವಿಡಿಯೋ ಇದು. ಬಿ ಸರೋಜಾದೇವಿಯವರು ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮಲ್ಲೇಶ್ವರ ನಿವಾಸದಲ್ಲಿ ಕೊನೆ ಉಸಿರಾಗಿ ಕುಸಿದು ಬೀಳ್ತಾರಂತೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇರಲ್ಲ ಬಾಡಿ. ಸೊ ಹಾಗಾಗಿ ವಿಧಿವಶರಾಗಿದ್ದಾರೆ. ಸಾವಿರದ 1938 ಬ್ರಿಟಿಷ್ ಇಂಡಿಯಾ ಇದ್ದಂಥ ಸಂದರ್ಭದಲ್ಲಿ ಜನವರಿ 7ನೇ ತಾರೀಕು ಇವರು ಜನಿಸಿದ್ದು ಸರೋಜಾದೇವಿಯವರು. 54ಕ್ಕೆ ಸಿನಿ ರಂಗಕ್ಕೆ, ಅಂದರೆ 1954ಕ್ಕೆ ಇವರು ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ಬಿಡ್ತಾರೆ. ಅಂದರೆ ಒಂದು 17 ವರ್ಷ ವಯಸ್ಸು. 17 ವರ್ಷ ವಯಸ್ಸಿಗೆ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸ್ಕೊಳ್ತಾರೆ. ಹೇಳಿದ್ನಲ್ಲ, ಬಹುಭಾಷಾ ತಾರೆ. ಈಗ ರೀಸೆಂಟಾಗೆಲ್ಲ ಟ್ರೆಂಡಿಂಗ್ನಲ್ಲಿದೆ ಏನಂತ, ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ. ಇವರು ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್. ಅವರು 70ರ ದಶಕದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದವರು. ಹೇಳಿದಲ್ಲ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಆಲ್ಮೋಸ್ಟ್ ಆಲ್ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ಆಮೇಲೆ ಅಭಿನಯ ಸರಸ್ವತಿ ಅಂತಾನೆ ಇವ್ರನ್ನ ಕರೀತಾ ಇದ್ರು. ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಸರ್, ಬಿ ಸರೋಜಾದೇವಿಯವರು ಅಭಿನಯ ಸರಸ್ವತಿ ಅಂತ ಕರೆಸ್ಕೊಂತಿದ್ದವರು ಇನ್ನಿಲ್ಲ, ನಮ್ಮನ್ನು ಅಗಲಿದ್ದಾರೆ. ನಿಮ್ಮ ಅವರ ನಡುವಿನ ಒಂದು ಸ್ನೇಹ ಸಂಬಂಧ, ಬಾಂಧವ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದಷ್ಟು ಮೆಲುಕು ಹಾಕೋದಾದರೆ ಈ ಸಂದರ್ಭದಲ್ಲಿ. ಸರ್, ನಮಗೆ ಆಶ್ಚರ್ಯ ಅನಿಸ್ತದೆ ಇವತ್ತಿನ ದಿನ. ನಮ್ಗೆ 3 months ಬ್ಯಾಕ್ ನಾವು ಅಲ್ಲಿ ಬಂದ ತಕ್ಷಣ ನಮ್ಗೆ ಒಂದು ಕಾಲ್ ಬರುತ್ತೆ.
ಮೇಡಮ್ ಅವ್ರ ಕಡೆಯಿಂದ ಅವರು ಸಾಕು ಮಗ ಒಬ್ರು ನಮ್ಮ ಫ್ರೆಂಡ್ ಆಗಿದ್ದಾರೆ ಹ್ಞೂ ಮಲ್ಲಿಕ್ ಅಂತೇಳಿ ಅವ್ರು ಫೋನ್ ಮಾಡ್ಬಿಟ್ಟು ಮೇಡಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ರೀಸೆಂಟ್ ಆಗ ಸರ್? ಏನ್ ಮೇಡಮ್ ರೀಸೆಂಟ್ ಆಗಿ ರೀಸೆಂಟ್ ಆಗಿ 3 months ಬ್ಯಾಕ್ ಓಕೆ ಓಕೆ ಹಾಂ 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 ನಾವು ಅಲ್ಲಿ ಇಲ್ಲಿಗೆ ಬಂದು 6 months ಆಗ್ತಿದೆ. ಹ್ಞೂ 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 3 ತಿಂಗಳು ಮುಂಚಿತವಾಗಿ ಫೋನ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್ ಹೇಳ್ತಾರೆ ಫಸ್ಟ್. ಓ ಹೋ ಹೋ ನೀವು ಓಕೆ ಅಧ್ಯಕ್ಷರಾಗಿದ್ದಕ್ಕೆ ಕಂಗ್ರಾಚುಲೇಷನ್ ಅಂತ ಹೇಳ್ಬಿಟ್ಟು ಹ್ಞೂ 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 ಅವ್ರು ಕೇಳ್ತಾರೆ ಸೌತ್ ಇಂಡಿಯಾದಲ್ಲಿ ಯಾವ ಲೇಡಿಗೂ ನಮ್ಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂದಿಲ್ಲ, ಹ್ಞೂ ತಾವು ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ನಮ್ಗೆ ಓಹೋ ಓಕೆ ಅಂತ ಕೇಳ್ತಾರೆ ನಮ್ಗೆ. ಹ್ಞೂ 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 ಅಂತವ್ರು ನಮ್ಗೆ ಕೇಳಿದಾಗ ಹ್ಞೂ ನಾವು ಇಮಿಡಿಯೇಟ್ ಆಗಿ ಹ್ಞೂ ನಾವು ನಮ್ಮ ಫಿಲ್ಮ್ ಚಾಂಬರ್ ಕಡೆಯಿಂದ EC ಮೀಟಿಂಗ್ ಅಲ್ಲಿ ಹ್ಮ್. ಪರ್ಮಿಷನ್ ತಗೊಂಡ್ಬಿಟ್ಟು ಹ್ಞೂ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಪರ್ಮಿಷನ್ ತಗೊಂಡು ನಾನು ಎಲ್ಲ ಕಡೆಗೆ ಲೆಟರ್ಗಳು ಬರ್ತಿದ್ದೀನಿ. ಹ್ಞೂ 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 SIFC ಆಗ್ಬೋದು, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಆಗ್ಬೋದು, ಡೆಲ್ಲಿಗೆ ಆಗ್ಬೋದು, ನಮ್ಮ CM ಸಾಹೇಬ್ರಿಗೆ ಆಗ್ಬೋದು, ಹ್ಞೂ ಹ್ಞೂ ಎಲ್ಲಾರ್ಗು ನಾನು ಪತ್ರ ಮುಖೇನ ಕೇಳಿದ್ದೀನಿ. ಓ ಓಕೆ ನಮ್ಮ ಅಪರೂಪದ ವ್ಯಕ್ತಿ ಇಂಥವ್ರು, ಹ್ಞೂ ಹ್ಞೂ ಪಂಚಭಾಷೆ ತಾರೆ ಅವರು ಹೌದು ಅಂತವ್ರು ಎಲ್ಲವರು ಮಾಡೋ ಸಾಧನೆ ಯಾರು ಮಾಡಕ್ಕಾಗಲ್ಲ. ನಿಜ ಆಮೇಲೆ ನಮ್ಮ ಸೌತ್ ಇಂಡಿಯಲ್ಲಿ ಯಾರಿಗೂ ಬಂದಿಲ್ಲ ಲೇಡೀಸ್ಗೆ. ನಿಜ ನಿಜ ದಯವಿಟ್ಟು ಇದನ್ನ ಅವರ ಇದನ್ನ ಪರಿಗಣಿಸಿ ನೀವು ಕೊಡಿ ಅಂತೇಳಿ ನಾವು ಒಂದು ಲೆಟರ್ ಮಾಡಿದ್ವಿ ಎಲ್ಲಾರ್ಗು. ಹ್ಞೂ 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 ಇನ್ನೂ 3 months ಆಗಿಲ್ಲ ಸರ್. ಅದಾದ ನಂತರ ನಮ್ಗೆ ಬಿಫೋರ್ ನಮ್ಗೆ ಕರೆದು ಅವ್ರ ಮನೆಯಲ್ಲಿ ಸನ್ಮಾನ ಮಾಡಿ ಊಟ ಮಾಡಿ ರೆಡಿ ಮಾಡಿ ಹ್ಞೂ ಹ್ಞೂ ಭಾರಿ ಅದ್ದೂರಿಯಾಗಿ ಸನ್ಮಾನ ಮಾಡಿದ್ರು ಒಂದ್ಸರಿ ನಮ್ಗೆ. ಹ್ಞೂ 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 ಅಂತ ವ್ಯಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ ಅಂದಾಗ ಹ್ಞೂ ನಮ್ಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ಓಕೆ ಹಾಂ 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 ಲಾಸ್ಟ್ ಟೈಮ್ ಡೈರೆಕ್ಟ್ ಆಗಿ ಭೇಟಿ ಮಾಡಿದ್ದು ಯಾವಾಗ ಸರ್? ಏನೇನು ಮಾತಾಡಿದ್ರು ಅಂತ ಆಗ ಲಾಸ್ಟ್ ಟೈಮ್ ಭೇಟಿ ಡೈರೆಕ್ಟ್ ಆಗಿ ಭೇಟಿಗಾದ್ರೆ ಅವರೇ ನಮ್ಮನ್ನ ಕರೆದು ಸನ್ಮಾನ ಮಾಡಿ ಹ್ಞೂ ಊಟ ಅರೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ. ಓ ಓಕೆ ಹಾಂ ಹಾಂ ಅವ್ರು ಸಾಕು ಮಗ ಮಲ್ಲಿಕ್ ಅಂತ ಒಬ್ಬರಿದ್ದಾರೆ, ಅವ್ರ ಮುಖಾಂತರ. ಹ್ಞೂ 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 ಹಾಗಾಗಿ ನಿಜವಾಗ್ಲೂ ನಮ್ಗೆ ಅಷ್ಟು ಒಡನಾಟ ಇಲ್ಲ. ನಾವು ಅವ್ರ ಜೊತೆಗೆ ಯಾವುದೇ ಸಿನಿಮಾ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಹ್ಞೂ ಹ್ಞೂ ಆದ್ರೆ ಸಿನಿಮಾ ಫಿಲ್ಮ್ ಚಾಂಬರ್ ಅಂದಾಗ ಅವರು ಇದ್ದ ಗೌರವ ಹೌದು ಹೌದು ಅಲ್ಲಿ ತೋರಿಸ್ಕೊಡ್ತಾ ಇದೆ ನಮ್ಗೆ. ಹೌದು 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 ಅಷ್ಟು ಗೌರವ ಇಟ್ಕೊಂಡಿದ್ರು ಹ್ಞೂ 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 ನಮ್ಗೆ ಅವರು ಫೋನ್ ಮಾಡಿ ಹ್ಞೂ ಹ್ಞೂ ಕೇಳ್ತಾರಂದ್ರೆ ನಮ್ಗೆ ಈ ತರ ಸೌತ್ ಇಂಡಿಯಾದಲ್ಲಿ ಯಾವ ಲೇಡಿಗೂ ಬಂದಿಲ್ಲ, ಹ್ಞೂ ಯಾರ್ಯಾರಿಗೋ ಇದ್ ಮಾಡ್ತಾ ಇದ್ದಾರೆ, ನೀವು ಸ್ವಲ್ಪ ರೆಕಮೆಂಡ್ ಬರೀರಿ ಅಂತ ಕೇಳಿದ್ರು. ನಾವು ಅದೇ ರೀತಿ ನಾವು ಲೆಟರ್ಗಳು ಮಾಡಿದ್ವಿ. ಓಕೆ ಹಾಂ ಹಾಂ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಪರ್ಮಿಷನ್ ತಗೊಂಡೇ ಬರ್ದಿದ್ವಿ. ಓಹೋ ಓಕೆ ಓಕೆ ಹಾಂ ಹಾಂ ನಿಜ. ಆಮೇಲೆ ಈಗೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ನಾವೆಲ್ಲ ಕರಿತೀವಿ, ಈಗ ಟ್ರೆಂಡಿಂಗ್ನಲ್ಲಿ ಇದೆ ಅದು. ಬಟ್ ಅವರು 70ರ ದಶಕದಲ್ಲೇ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಬಿಟ್ಟಿದ್ರು ಅವರು. ಕರೆಕ್ಟ್, ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರು. ಹೌದು ಹೌದು ಹೌದು. ಆಮೇಲೆ ಸರ್ ಅಂತ ನಡಿಯರು ಅಂತ ಶಿಸ್ತಾಗಿ ಆ ರೀತಿ ಅವರು ಬಿಹೇವಿಯರ್ ಇತ್ತಂದ್ರೆ ನಿಜವಾಗ್ಲೂ ನಿಜ. ಏನಂದ್ರೆ ಒಂದೇ ಒಂದು ನೋವು, ಅವರು ಹೋರಾಟದವರು ಯಾರಿಲ್ಲ ಅವರು ಅನ್ನೋದೇ ಒಂದ್ ಬಿಟ್ರೆ ಎಲ್ಲಾ ರೀತಿಯ ಏನ್ ಬೇಕೋ ಎಲ್ಲವನ್ನೂ ಜೀವನದಲ್ಲಿ ಅನುಭವಿಸಿದ್ದಾರೆ ಸರ್. ನಿಜ ನಿಜ. ಥ್ಯಾಂಕ್ ಯು ನರಸಿಂಹಲು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಬಟ್ ನೋಡಿ, 1992ರಲ್ಲಿ ಕೇಂದ್ರ ಸರ್ಕಾರದಿಂದ ಈಗ ಅವ್ರಿಗೆ ಆವಾಗ 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯ ಗೌರವವನ್ನು ಕೊಡ್ತಾರೆ. ಪದ್ಮಭೂಷಣ ಗೌರವವನ್ನು ಕೊಡ್ತಾರೆ. 69ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಅನ್ನು ಪಡ್ಕೊಳ್ತಾರೆ ಇವರು. ಆಮೇಲೆ ಕೇವಲ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಅಲ್ಲ, ರಾಜ್ಯ ಪ್ರಶಸ್ತಿಗಳ ಸಾಲೆ ಇದೆ. ತಮಿಳುನಾಡು ಸರ್ಕಾರದಿಂದ ಸಿಕ್ಕಿದೆ ಅವರಿಗೆ. ಕಲೈಮಾಮಣಿ ಚಿತ್ರಕ್ಕೆ ಜೀವಮಾನ ಸಾಧನೆಯ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆಯ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಸೆಕೆಂಡ್ ಟೈಮ್ ಆಂಧ್ರ ಪ್ರದೇಶ ಸರ್ಕಾರದಿಂದ NTR ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಆಂಧ್ರ ಪ್ರದೇಶ ಸರ್ಕಾರದಿಂದ NTR ಪ್ರಶಸ್ತಿ ಸಿಕ್ಕಿದ್ದು 2001ರಲ್ಲಿ ಫಸ್ಟು, ಮತ್ತೆ ಸೆಕೆಂಡ್ ಟೈಮು ಸಿಗುತ್ತೆ 2009ರಲ್ಲಿ, 2 ಬಾರಿ. ಆಮೇಲೆ MGR ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳು ಅವರನ್ನು ಅರಸ್ಕೊಂಡು ಬಂದಿದೆ. ರಾಷ್ಟ್ರೀಯ ಪ್ರಶಸ್ತಿಗಳ ಜೊತೆಗೆ ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಬಹುಭಾಷಾ ತಾರೆ ಅನಿಸ್ಕೊಂಡವರು, ಹೇಳಿದ್ನಲ್ಲ, ಕನ್ನಡದ ಸೇರಿದಂತೆ ತಮಿಳು ತೆಲುಗಿನ ಆಗಿನ ಕಾಲದಲ್ಲಿ ಸೂಪರ್ ಸ್ಟಾರ್ ಅನ್ನಿಸ್ಕೊಂಡವರು. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಹಾಗೆ ಉದಯ್ ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು. ತೆಲುಗಿನಲ್ಲಿ ನಾಗೇಶ್ವರ ರಾವ್, NT ರಾಮರಾವ್ ಅವ್ರ ಜೊತೆಗೆ ನಟಿಸಿದರು. ತಮಿಳಿನಲ್ಲಿ ಜೆಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಅವ್ರ ಜೊತೆಗೆ ಹಿಟ್ ಚಿತ್ರಗಳನ್ನು ಕೊಟ್ಟರು. ಹೀಗೆ ಅನೇಕ ನಾಯಕ ನಟರಿಗೆ
ಸಾಥ್ ಕೊಟ್ಟಂಥವ್ರು, ನಾಯಕಿಯಾಗಿ ಸಾಥ್ ಕೊಟ್ಟಂಥವರು. ಇವರ ತಂದೆ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದು ಭೈರಪ್ಪ ಅಂತ, ಅವರ ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು. ಇವರು ಅವರಿಗೆ 4ನೇ ಮಗಳು. ಭೈರಪ್ಪ ಅವರು ಅಂದರೆ ಸರೋಜಾದೇವಿಯವರ ತಂದೆ ಭೈರಪ್ಪ. ಇವರು ಸರೋಜಾದೇವಿಯವರ ನೃತ್ಯ ಕಲಿಯೋದಕ್ಕೆ ಹೇಳಿದ್ದಾರೆ ಆಕೆಗೆ. ಮತ್ತು ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳುವಂತೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ರು ಅವ್ರ ತಂದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಟ ಪುರಾಣಿಕ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಸರೋಜಾದೇವಿಯರ ವಿಧಿವಶದಿಂದಾಗಿ ಒಂದು ದೊಡ್ಡ ಕೊಹಿನೂರ್ ಡೈಮಂಡನ್ನು ಕಳ್ಕೊಂಡಂತೆ ಭಾಸವಾಗ್ತಾ ಇದೆ ನಮಗೆ. ಈಗೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ನಾವೇನು ಕರಿತೀವಿ, ಆಗಿನ ಕಾಲದಲ್ಲೇ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಂಥವ್ರು. ತೆಲುಗು, ತಮಿಳು, ಹಿಂದಿ, ಕನ್ನಡದಲ್ಲಿ ಎಲ್ಲ ಕಡೆಯೂ ಕೂಡ ಆ್ಯಕ್ಟ್ ಮಾಡಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು. ಏನೇ ನೆನಪು ಮಾಡ್ಕೊಳ್ಬೋದು ನಿಮ್ಮ ದೃಷ್ಟಿಯಿಂದ ಅಂತ? ಸರ್, ನನಗೆ ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಅವ್ರಿಗೆ ನಾನು ಪರ್ಸನಲಿ ಇದನ್ನ ಫೆಸ್ಟಿವಲ್ಗೆ ಇನ್ವೈಟ್ ಮಾಡಬೇಕು ಅಂದ್ಕೊಂಡು ಫೋನಲ್ಲಿ ಮಾತಾಡಿದೆ. ಅದಕ್ಕೆ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಕಣಪ್ಪ, ಮಾಡು, ನಾವೆಲ್ಲ ಏನ್ ಬಂದು ಈಗ ಅಲ್ಲಿ ಮಾಡೋದು ಏನಿದೆ, ಕನ್ನಡಕ್ಕೆ ಎಷ್ಟು ಸೇವೆ ಆಗತ್ತೋ ಅಷ್ಟು ಮಾಡಿ ಅಂತ ಒಂದು ಮಾತು ಹೇಳಿದ್ರು. ಅಂದ್ರೆ ನನಗೆ ನಮ್ಮ ಕರ್ನಾಟಕದ ಕಿತ್ತೂರು ಚೆನ್ನಮ್ಮ, ನಾವು ಅಂತವ್ರನ್ನ ನಾವು ಕರ್ನಾಟಕದಲ್ಲಿ ನಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ಈಗ ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. 4 ಭಾಷೆಯಲ್ಲಿ ಅವ್ರ ಅಭಿನಯ ಮತ್ತೆ ಅವರು ಅಭಿನಯ ಮಾಡಿದ್ರಂತ ನಾಯಕ ನಟರುಗಳು ಅಂದ್ರೆ ತರ ಲೇಡಿ ಸ್ಟಾರ್ ತರಾನೇ ಇದ್ರು ಅವರು. ಅಂದ್ರೆ ಅವ್ರಿದ್ರೆ ಆ ಫಿಲ್ಮ್ಗೆ ಅದೊಂದು ಕಳೆನೇ ಬೇರೆ. ಯಾಕಂದ್ರೆ ನಾನು GVR ಅವ್ರ ಜೊತೆಗೆ ಕೆಲಸ ಮಾಡ್ಬೇಕಾರೆ ಅಸೋಸಿಯೇಟ್ ಆಗಿ, ಅವರು ಅಮ್ಮ ಬಗ್ಗೆ ಹೇಳೋರು. ಅವ್ರ ಕಮಿಟ್ಮೆಂಟ್, ಅವ್ರ ಮಾತಿನ ಶೈಲಿ, ಕನ್ನಡದ ಉಚ್ಚಾರಣೆ, ಪ್ರತಿಯೊಂದು ನಿಜ. ಆ ಲುಕ್ಕು, ಆ ಕಣ್ಣಲ್ಲಿ ಅವರು ತೋರಿಸ್ಕೊಂತ ಒಂದು ಅಭಿನಯ ತುಂಬಾನೇ ಅಂದ್ರೆ ಬಹಳ ವಿಶಿಷ್ಟವಾದ ಅಭಿನಯದಿಂದ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದ ಚಿತ್ರರಂಗನೇ ಗೆದ್ದಿರುವಂತ ಒಂದು ಅಭಿನೇತ್ರಿ. ಸೊ ಅವ್ರನ್ನ ಕಳ್ಕೊಂಡದ್ದು ನಿಜವಾಗ್ಲೂ. ಅವರು ಕೊನೆವರೆಗೂ ಸ್ವಲ್ಪ ಆಕ್ಟಿವ್ ಆಗೇ ಇದ್ರು. ಅಂದ್ರೆ ಎಲ್ಲರನ್ನು ಭೇಟಿ ಆಗೋದು, ಮೀಟ್ ಮಾಡೋದು, ಆ ತರ ಇತ್ತು. ಇವತ್ತು ಕಳ್ಕೊಂಡಿದೀವಿ, ಅನ್ಫಾರ್ಚುನೇಟ್. ಅಂದ್ರೆ ಬಟ್ ಅವ್ರಿಗೆ ಏನಂದ್ರೆ ಕೆಲವೊಂದು ಸಲ್ಲಬೇಕಾದಂತ ಪ್ರಶಸ್ತಿಗಳು ಸಲ್ಲಿವೆ. ಅಂದ್ರೆ ಅದು ಖುಷಿ ಇದೆ. ಜೀವಿತ ಕಾಲದಲ್ಲೇ ಕೆಲವೊಂದು ಪ್ರಶಸ್ತಿಗಳನ್ನ ತಗೊಳ್ಳೋದಿದೆಯಲ್ಲ, ಅದ್ಭುತ ನಟರು, ಕಲಾವಿದರು ಅಥವಾ ತಂತ್ರಜ್ಞರು, ಅದು ವಿಶೇಷ. ಎಷ್ಟೋ ಜನಕ್ಕೆ ನಾವು ಅವ್ರು ಹೋದ್ಮೇಲೆ ನಾವು ಅವ್ರು ಗುರುತಿಸಿ ಪ್ರಶಸ್ತಿ ಕೊಡ್ತೀವಿ. ನಿಜ. ಇವರಿಗೆ ಆ ತರದ ಅಂದ್ರೆ ಜನಮನ್ನಣೆ ಅಷ್ಟೇ, ಮತ್ತೆ ಪ್ರಶಸ್ತಿ ಎಲ್ಲಾ ತರದಲ್ಲೂ ಒಂಚೂರು ಡಿಸಿಪ್ಲಿನ್, ತುಂಬಾ ಶಿಸ್ತಿನ ಮಹಿಳೆ. ನಿಜ ನಿಜ ನಿಜ. ಹಿಂಗಾಗಿ ಅವರು ಕೆಲವೊಂದು ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ನಿಜ ನಿಜ. ಎಕ್ಸಾಕ್ಟ್ಲಿ, ಟ್ರೂ ಸರ್, ಟ್ರೂ. ಥ್ಯಾಂಕ್ ಯು ಸುನಿಲ್ ಸರ್. ಎಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನಿರ್ಮಾಪಕರಾದಂಥ ಕೆ ಮಂಜು ಸರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಬಿ ಸರೋಜಾದೇವಿಯವರು ಇನ್ನಿಲ್ಲ. ನಾನು ಹೇಳ್ತಾ ಇದ್ದೆ ಅವರ ಸಾಧನೆಯ ಬಗ್ಗೆ. ಅವರು ಇರೋ ಟೈಮ್ನಲ್ಲೇ ಹಲವು ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಎಲ್ಲವೂ ಕೂಡ ಸಿಕ್ಕಿದೆ. ಒಂದು ರೀತಿಯಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಆಗಲೇ 70ರ ದಶಕದಲ್ಲೇ ಫೇಮಸ್ ಆಗಿದ್ದಂಥವ್ರು. ಇವರ ಬಗ್ಗೆ ಒಂದಷ್ಟು ನೆನಪುಗಳನ್ನು ಮಾಡ್ಕೊಳ್ಳೋದಾದರೆ ಈ ಸಂದರ್ಭದಲ್ಲಿ? ಸರ್, ಅವ್ರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರಪತಿ ತುಂಬಾ ಬಂದಿದೆ. ಅವ್ರಿಗೆ ಪದ್ಮಶ್ರೀ, ಪದ್ಮಭೂಷಣ ಈ ತರ ಒಂದು ಬರಬೇಕಾಯ್ತು. ಅಂತ ಅದ್ಭುತವಾದ ನಟಿ, ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೆಸರು ಗಳಿಸಿದ ನಟಿ. ಆದ್ರೂ ಸೌತ್ ಇಂಡಿಯಾದ ಹೆಚ್ಚಿಗೆ ನೀವು ಸರೋಜಾದೇವಿ ಅಂದ್ರೆ ಅವ್ರು ನೋಡಕ್ಕೆ ಒಂದು ಲುಕ್ಕು, ಒಂದು ಗತ್ತು, ಗಾಂಭೀರ್ಯ ಅದೆಲ್ಲ ಅದು ಯಾರಿಗೂ ಬರಲ್ಲ. ಆಮೇಲೆ ಒಂದು ಆರ್ಟಿಸ್ಟ್ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ನಿರ್ಮಾಪಕನಾಗಿ, ನಟನಾಗನೆ ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ದಂತ ಅಮ್ಮ. ಆ ಅಮ್ಮ ಇವತ್ತು ನಿಜವಾಗ್ಲು ಇರೋದು ನಮ್ಗೆ ನಂಬಕ್ಕಾಯ್ತಲ್ಲ. ಅಂದ್ರೆ ಒಂದು ಮಾತು ಕೊಟ್ರೆ, ಒಂದು ಕಮಿಟ್ಮೆಂಟ್ ಕೊಟ್ರೆ ಅವ್ರು ಅದನ್ನ ಅಷ್ಟು ಶಿಸ್ತಾಗಿ ನಡ್ಕೊಳ್ಳೋರು. ಅಂತ ಕಲಾವಿದ್ರು, ಆಗಿದ್ದಂತ ಕಲಾವಿದ್ರಿಗೆ ಅವರೆಲ್ಲ ಸರಿ ಸಾಟಿ ಒಬ್ರಿಗೊಬ್ರು ಪೈಪೋಟಿ ಇದ್ದಂಥವ್ರು. ಆಗ ಸರೋಜಾದೇವಿ ಮುಂದಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡು ನಮ್ಗೆ ಅಪಾರವಾದ ನಷ್ಟ ಆಗಿದೆ ಚಿತ್ರರಂಗಕ್ಕೆ. ಅವ್ರಿಗೆ ಇವಾಗಲಾದ್ರು ಭಾರತದ ನಮ್ಮ ರಾಷ್ಟ್ರಪತಿ ಗುರುತಿಸಿ ಅಂತವ್ರಿಗೆ ಒಂದು ಪದ್ಮಶ್ರೀ, ಪದ್ಮವಿಭೂಷಣ ಈ ತರ ಕೊಡ್ಬೇಕಾಯ್ತು. ಯಾವತ್ತೂ ಕೊಡ್ಬೇಕು. ಅವ್ರ ಕಿತ್ತೂರಲ್ಲಿ ಚೆನ್ನಮ್ಮ ನೋಡ್ಬಿಟ್ರೆ ಮೈ ಜುಮ್ ಅಂದ್ಬಿಡ್ತದೆ. ನಿಜ ನಿಜ ನಿಜ. ಎಂತವ್ರಿಗೂ ಇದು ಅಂತಂತ ಪಾತ್ರಗಳು, ತಮಿಳು, ತೆಲುಗು, ಕನ್ನಡ, ಎಂತ ಸಿನಿಮಾಗಳು ಮಾಡಿದಂತ ನಟಿ. ಆಮೇಲೆ ಅವ್ರ ಸಿಸ್ಟಮ್ ಹೆಂಗಿತ್ತು ಅಂದ್ರೆ ಯಾರು ಪ್ರತಿಭಕ್ತಿ ಕೈ ಚಾಚುವಂತ ವ್ಯಕ್ತಿ ಇಲ್ಲ. ಅವ್ರ ಗೌರವ ಎಲ್ಲೂ ಕಮ್ಮಿ ಮಾಡ್ಕೊಂಡಿದ್ರೆ ಅವ್ರು ಹೋಯ್ತಾನೆ ಇರಲಿಲ್ಲ. ತುಂಬಾ ನಮ್ಗೆ ಜಾಸ್ತಿ ಬತ್ತಿ ನಮ್ಮ ಸಾರ್ ಮನೆ, ವಿಷ್ಣು ಸಾರ್ ಮನೆ ಬರೋದು ಅಷ್ಟೇ.
ಅವ್ರ ಮಾತು ಅಷ್ಟೇ ಗಾಂಭೀರ್ಯ, ನಿಜ. ಮಾತನ್ನು ತೂಕವಾಗಿರೋದು. ಹ್ಮ್ ಹ್ಮ್ ಅಂತ ತೂಕದ ಅಮ್ಮ ಇವತ್ತಿಲ್ಲ. ನಮ್ಗೆ ತುಂಬಾ ನೋವಾಗುತ್ತೆ. ಅವರು ಹೆಂಗಿದ್ರು ಸರ್, ಅವ್ರು ನೋಡಕ್ಕೆ ಎಷ್ಟು ಆನಂದ ಆಗೋದು. ಹೌದು. ಅಂತ ಕಲಾವಿದ್ರು ನೋಡಕ್ ನಮ್ಗೆ ಆ ಕಣ್ ತುಂಬಾ ಆನಂದ ಆಗೋದು. ರೀಸೆಂಟ್ ಆಗಿ ಏನಾದ್ರು ಡೈರೆಕ್ಟ್ ಆಗಿ ಭೇಟಿ ಮಾಡಿದ್ದು ಅಥವಾ ಮಾತನಾಡಿದ್ದು? ಸುಮಾರು ಇಲ್ಲ, ನಾನೊಂದು 8 ತಿಂಗಳು ಮುಂಚೆ ಭೇಟಿಯಾಗಿದ್ದೆ, 8-10 ತಿಂಗಳು ಮುಂಚೆ ಭೇಟಿಯಾಗಿದ್ದೆ. ಹಾ ಹಾ. ಆಮೇಲೆ ನಮ್ಮ ಮಗಳ ಮದುವೆಗೂ ಹೋದಾಗ ಹೇಳಿದ್ರು, ಆಲ್ರೆಡಿ ಅವ್ರು ಸ್ವಲ್ಪ ಸುಸ್ತಾಗಿದ್ರು. ಓಕೆ. ಅಂದ್ರೆ ಹೇಳೋದಿಲ್ಲ, ತುಂಬಾ ಮಾತು ಕೊಟ್ರೆ ಸರೋಜ ದೇವಿಯವರು ಮಾತಿನ ಪ್ರಕಾರ ಹೌದು. ಶಿಸ್ತಿಗೆ ಸಿಪಾಯಿ ಅಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜ 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 ನಿಜ. ಅಂತವ್ರು ನಮ್ಗೆ ಇವತ್ತಿಲ್ಲ. ನಮ್ಗೆ ಚಿತ್ರರಂಗ ತುಂಬಾ ಏನೋ ಒಂದು ಕಳ್ಕೊಂಡಂಗಾಯ್ತು. ದೊಡ್ಡ ದೊಡ್ಡ ಕಲಾವಿದರು ಇವತ್ತೆಲ್ಲ ಹೋಗ್ತಾವ್ರೆ. ಹೌದು. ಯಾಕೆಂದ್ರೆ ಆ ಕಲಾವಿದ್ರ ಜಾಗನ ಅಳವಡಿಸ್ಕೋಬೇಕು. ಆ ಕಲಾವಿದ್ರನ್ನ ಪಾತ್ರಗಳನ್ನ ನಮ್ಮ ಇವಾಗ ಬರೋ ಕಲಾವಿದರುಗಳು ಆತರ ನಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಅಂಥವ್ರನ್ನ ಮಾರ್ಗದರ್ಶನ ನಾವು ತಗೊಂಡ್ರೆ ನಾವು ನಿಜವಾಗ್ಲೂ ನಮ್ಮ ಚಿತ್ರರಂಗ ಚೆನ್ನಾಗಿರ್ತದೆ. ಇವತ್ತಿನ ದಿನ ಕೆಲವು ಕಲಾವಿದರಂತೂ ಎಷ್ಟು ಅಸಡ್ಡೆ ಇರ್ತಾರೆ ಅಂದ್ರೆ, ಅವ್ರು ನೋಡಿದ್ರೆ ಕಲಿಯೋದು, ಅವ್ರು ಮಾಡಿರೋ ಪಾತ್ರಗಳು ಆಗ್ಬೋದು, ಅವ್ರ ಶಿಸ್ತಾಗ್ಬೋದು, ಸಿಸ್ಟಮೆಟಿಕ್ ಆಗಿರ್ಬೋದು. ರಿಯಲಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಮಂಜು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.